ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು 5 ಎಕರೆಯ ಒಂದು ಫಾರ್ಮ್ ಹೌಸ್ ಅನ್ನು ಭೇಟಿಯಾಗಿ ಬರೋಣ. ಇದು ಸಿದ್ದಾಪುರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಚಂದ್ರಗುಪ್ತಿ ರೋಡ್, ಮೇನ್ ಗೇಟು. ಫಾರ್ಮ್ ಹೌಸಿಗೆ ಬರಲು ಮೇನ್ ರೋಡಿಂದ 1 ಕಿಲೋಮೀಟರ್ ಅಷ್ಟು ವಿಲೇಜ್ ರೋಡ್ ಅಂದರೆ ಕಚ್ಚಾ ರೋಡ್ನಲ್ಲೇ ಬರಬೇಕಾಗುತ್ತೆ. ಇದು ಮೇನ್ ಗೇಟ್ ಎಂಟ್ರೆನ್ಸ್. ಇದು ನೋಡಿ ಫಾರ್ಮ್ ಹೌಸ್ ಇದೆ. ದೂರದಿಂದ ನಿಮಗೆ ಎಲ್ಲ ಒಂದು ವ್ಯೂಸ್ ತೋರಿಸ್ತಾ ಇದ್ದೀನಿ. ಇದರ ಬಗ್ಗೆ ಮಾನ್ಸೂನ್ ಸೀಸನ್ನಲ್ಲಿ ಅಂದರೆ ಮಳೆಗಾಲದಲ್ಲಿ ಮಾಡಿರುವಂಥ ಒಂದು ವಿಡಿಯೋವನ್ನು ಮೊದಲು ಹಾಕಿದ್ದೆ. ಇದು ಈಗ ಲೇಟೆಸ್ಟ್ ಅಂದರೆ ಭತ್ತದ ಕಟಾವಾದ ನಂತರ ಅದು ಜಾಗ ಹೇಗೆ ಕಾಣ್ತಾ ಇದೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಟೋಟಲ್ ಆಗಿ ಐಡಿಯಾ ಬರುತ್ತೆ, ಅಂದರೆ ಎಲ್ಲೆಲ್ಲಿ ಏನಿದೆ ಹೇಗಿದೆ ಅಂತ ಒಂದು ಐಡಿಯಾ ಬರುತ್ತೆ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ನೋಡಿ. ಇದರಲ್ಲಿ ರೆಕಾರ್ಡೆಡ್ ಜಾಗ 2.13 ಏಕರ್ ಇದೆ. ಬಾಕಿ ಜಾಗ GPS ಆಗಿರುವಂತಹ ಫಾರೆಸ್ಟ್ ಲ್ಯಾಂಡ್ ಇದೆ. ಇದು ಟೋಟಲಿ ಸೇಫ್ ಇದೆ. 5 ಎಕರೆ ಜಾಗ ಇದೆ. 5 ಎಕರೆಗೆ ಸುತ್ತಲೂ ಫೆನ್ಸಿಂಗ್ ಇದೆ. ಅದನ್ನು ನಿಮಗೆ ಈಗ ಸ್ವಲ್ಪ ಮುಂದೆ ಫೆನ್ಸಿಂಗ್ ಸೈಡ್ ಬಾರ್ಡರ್ ಎಲ್ಲ ತೋರಿಸ್ತೀನಿ. ಇದು ಭತ್ತ ಬೆಳೆದಿರುವಂತಹ ಜಾಗ. ಹಾಗೆ ನೋಡ್ಕೋತ ಹೋಗೋಣ. ಭತ್ತ ಇದೆ. ಈಗ ನಿಮಗೆ ಫೆನ್ಸಿಂಗ್ ಏರಿಯಾ ತೋರಿಸ್ತೀನಿ. ಬ್ಯಾಕ್ ಸೈಡ್ ಇಂದ ಏರಿಯಾ ಇದು. ಆ ಫೆನ್ಸಿಂಗ್ ಕೆಳಗಡೆನು ತೋಟ ಇದೆ. ಹಾಗೂ ಗದ್ದೆ ಇದೆ. ನೋಡಿ, ಇದು ಬ್ಯಾಕ್ ಸೈಡ್ ಇನ್ ಫೆನ್ಸಿಂಗ್. ಈ ಫಾರ್ಮ್ ಹೌಸ್ ಏರಿಯಾದಲ್ಲಿ 3 ಬಾವಿಗಳಿದ್ದಾವೆ. ಹೋದ ವಿಡಿಯೋದಲ್ಲಿ 1 ಬಾವಿ ತೋರಿಸಿದ್ದೆ ನಿಮಗೆ. ಇದರಲ್ಲಿ ಇನ್ನೆರಡು ಬಾವಿಯನ್ನ ತೋರಿಸ್ತೀನಿ. ಈಗ ನಾವು ಅಡಿಕೆ ತೋಟ ಅಂದ್ರೆ ಅಡಿಕೆ ಮರಗಳು ಹಾಕಿದ್ದಾರೆ, ಆ ಕಡೆ ಹೋಗೋಣ. 500 ಅಡಿಕೆ ಗಿಡಗಳನ್ನು ಹಾಕಿದ್ದಾರೆ. 6 ತಿಂಗಳಿಂದ ಹಿಡಿದು 2 ವರ್ಷದವರೆಗಿನ ಅಡಿಕೆ ಮರಗಳು ಇದ್ದಾವೆ. ಟೋಟಲ್ ಡ್ರಿಪ್ ಇರಿಗೇಷನ್ ಇದೆ. ಓನರಿಗೆ ಇದನ್ನ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅವರಿಗೆ ಹೆಲ್ತ್ ಇಶ್ಯೂ ಇದೆ. ಹಾಗಾಗಿ ಈ ಏರಿಯಾವನ್ನು, ಈ ಫಾರ್ಮ್ ಹೌಸ್ ಅನ್ನು ಮಾರ್ತಾ ಇದ್ದಾರೆ ಕಡಿಮೆ ರೇಟ್ನಲ್ಲಿ. ಇದು ಇವರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅಂದರೆ 1.2 ಕರೋಡ್ ರೇಟ್ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ. ಇನ್ನೊಂದು 10 ಲಕ್ಷ ಕೊಡಬಹುದು. ನೋಡಿ, ಇದು ಬಾವಿ ಫುಲ್ ನೀರಿರುತ್ತೆ. ಇದು ಫ್ರಂಟ್ ಸೈಡ್ ಇರುವಂತ ಬಾವಿ. ಇದು ಅಡಿಕೆ ತೋಟದ ಪಕ್ಕ ಹಾಗೆ ನಾವು ನಡ್ಕೋತ ಹೋಗೋಣ. ಫಸ್ಟ್ ವಿಡಿಯೋಗೆ ನಾನು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೋಡಿಲ್ಲ ಅಂದ್ರೆ ಮಾನ್ಸೂನ್ ಸೀಸನ್ ನಲ್ಲಿ ಹೇಗೆ ಕಾಣುತ್ತೆ ಅಂತ ನೀವು ಆ ವಿಡಿಯೋ ನೋಡಿದ್ರೆ ಐಡಿಯಾ ಬರುತ್ತೆ.
ಕ್ಲಿಯರ್ ಟೈಟಲ್ ಆರ್ಟಿಸಿ ಇರುವಂತ ಜಾಗ ಇದು ನೋಡಿ. ಬ್ಯಾಕ್ ಸೈಡ್ ಅಡಿಕೆ ಮರ ಆ ಕಡೆ ಇರುವಂತ ಇನ್ನೊಂದು ಬಾವಿ. ಈಗ ಈ ಅಡಿಕೆ ಮರದ ಇನ್ನೊಂದು ಡೆಡ್ ಎಂಡ್ ಅಂದ್ರೆ ಎಂಟ್ರೆನ್ಸ್ ಇಂದ ಲೆಫ್ಟ್ ಸೈಡ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ವಚ್ಛತೆ ನಡೆದಿದೆ, ಹಿಂಗನ್ನು ಮಾಡ್ತಾ ಇದ್ದಾರೆ. ಈಗ ಅಡಿಕೆ ಮರ ಈ ನೋಡಿ, ಇಲ್ಲಿ ಈ ಕಡೆ ಫೆನ್ಸಿಂಗು, ಅಡಿಕೆ ಮರದ ಪಕ್ಕ ಈ ಕಡೆ ಫೆನ್ಸಿಂಗ್ ತೋರಿಸ್ತಾ ಇದ್ದೀನಿ.